ನಮಸ್ಕಾರ ಸ್ನೇಹಿತರೆ, ನಮ್ಮ ಮದುವೆ ಮಿತ್ರ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಕೋಟಿಗಟ್ಟಲೆ ಆಸ್ತಿ, ಬಂಗಾರ, ಕಾರು, ಬಂಗಲೆಗಳಿರಬಹುದು ಸ್ನೇಹಿತರೆ. ಆದರೆ ನಗುತ್ತಾ ನಮ್ಮ ಕಷ್ಟಗಳನ್ನು ಹಂಚಿಕೊಳ್ಳುವವರು ಯಾರು? ಕಷ್ಟ ಸುಖ ಹಂಚಿಕೊಳ್ಳುವ ಒಳ್ಳೆಯ ಸಂಗಾತಿ ಇಲ್ಲದಿದ್ದರೆ ಆ ಯಾವುದೇ ಸಂಪತ್ತಿಗೂ ಬೆಲೆ ಇರೋದಿಲ್ಲ. ವಿಧಿಯ ಆಟದ ಮುಂದೆ ಶ್ರೀಮಂತ ಬಡವ ಎಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ನೋವು ಉಣ್ಣಲೇಬೇಕಾಗುತ್ತದೆ. ಪ್ರತಿಯೊಬ್ಬರು ಸ್ನೇಹಿತರೆ ನೋವು ಉಣ್ಣಲೇಬೇಕಾಗುತ್ತದೆ. ಯಾಕಂದರೆ ಇಂದು ನಮ್ಮ ಚಾನಲ್ನಲ್ಲಿ ನಾವು ಅಂಥದ್ದೇ ಒಂದು ಅತ್ಯಂತ ಗೌರವಾನ್ವಿತ, ಆರ್ಥಿಕವಾಗಿ ಶ್ರೀಮಂತವಾಗಿರುವ ಸಭ್ಯ ಕುಟುಂಬದ ಮಹಿಳೆ ಒಬ್ಬರು ಕಣ್ಣೀರಿನ ಕಥೆಯನ್ನು ತಂದಿದ್ದೇವೆ. ಪತಿಯನ್ನು ಅನಾರೋಗ್ಯದಿಂದ ಅಕಾಲಿಕವಾಗಿ ಇವರು ಅಗಲಿದ್ದಾರೆ ಸ್ನೇಹಿತರೆ. ಈ ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ನಾನು. ಕಳೆದುಕೊಂಡಿರುವ ಇವರಿಗೆ ಯಾವುದೇ ಆಸ್ತಿ ಪಾಸ್ತಿ ಅಥವಾ ದುಡ್ಡು ಉದ್ಯೋಗವಿರುವ ಹೊರ ಬೇಕಾಗಿಲ್ಲ. ಯಾವುದೇ ಜಾತಿಯಾಗಿದ್ದರೂ ಸರಿ, ಎಷ್ಟೇ ಸಣ್ಣ ಕೆಲಸ ಮಾಡುತ್ತಿದ್ದರೂ ಸರಿ, ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳೋರು ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಗೌರವದಿಂದ ನೋಡಿಕೊಳ್ಳುವ ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಬೇಕು ಎಂಬುದು ಇವರ ಆಸೆಯಾಗಿದೆ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಬೇರೆಯವರಿಗೆ ಕೂಡ ಶೇರ್ ಮಾಡಿ. ವಧುವಿನ ವಿವರಗಳು: ಹೆಸರು ಅನುರಾಧ, ವಯಸ್ಸು 32 ವರ್ಷ, ಶಿಕ್ಷಣ M.Com, ಉದ್ಯೋಗ ಉದ್ಯಮದ ಉಸ್ತುವಾರಿ, ಮಾಹಿತಿ ಸ್ಥಿತಿ ವಿಧವೆ ಅಂತ ಹೇಳಿದ್ದಾರೆ. ಮಕ್ಕಳಿಲ್ಲ, ಸ್ಥಳ ಬೆಂಗಳೂರು ಕರ್ನಾಟಕ ಅಂತ ಹೇಳಿದ್ದಾರೆ. ಇವರದ್ದು ಸ್ವಂತ ಉದ್ಯಮ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅನುರಾಧ ಅವರದು ಬೆಂಗಳೂರು ಮೂಲದ ಅತ್ಯಂತ ಗೌರವಾನ್ವಿತ ಹಾಗೂ ಶ್ರೀಮಂತ ಕುಟುಂಬ. ತಂದೆ ಹೆಸರಾಂತ ಉದ್ಯಮಿ ಹಾಗೂ ತಾಯಿ ಗೃಹಿಣಿ. ಅನುರಾಧ ಅವರಿಗೆ 3 ವರ್ಷಗಳ ಹಿಂದೆ ಅತ್ಯಂತ ಅದ್ಧೂರಿಯಾಗಿ ಮದುವೆ ಮಾಡಿಕೊಡಲಾಗಿತ್ತು. ಗಂಡ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಅನುರಾಧ ಅವರನ್ನು ದೇವತೆಯಂತೆ ನೋಡಿಕೊಳ್ಳುತ್ತಿದ್ದ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ತುಂಬ ಚೆಂದಾಗಿ ಇದ್ದರು ಮತ್ತು ಹೊಂದಾಣಿಕೆಯಿಂದ ಕೂಡ ಇದ್ದರು ಅಂತ ಹೇಳಿದ್ದಾರೆ. ಮದುವೆ ಆದ ಕೆಲವೇ 14 ತಿಂಗಳಿಗೆ ಅನುರಾಧ ಅವರ ಪತಿಗೆ ತೀವ್ರ ಸ್ವರೂಪದ ಕ್ಯಾನ್ಸರ್ ಮತ್ತು ಕಿಡ್ನಿ ವೈಫಲ್ಯತೆ ಎದುರಾಯಿತು. ಭಾರತದ ಮತ್ತು ವಿದೇಶದ ಪ್ರಮುಖ ಆಸ್ಪತ್ರೆಗಳಲ್ಲಿ ಎಷ್ಟೇ ಕೋಟಿ ರೂಪಾಯಿ ವೆಚ್ಚ ಮಾಡಿ ಚಿಕಿತ್ಸೆ ಕೊಡಿಸಿದರೂ ಕೂಡ ಅವರಿಗೆ ಚಿಕಿತ್ಸೆ ದುರದೃಷ್ಟವಶ ವಿಧಿ ಆತನ ಜೀವನ ಉಳಿಸಲು ಬಿಡಲಿಲ್ಲ. ಮದುವೆಯಾಗಿ 2 ವರ್ಷಕ್ಕೆ ಅನುರಾಧ ಅವರು ಪತಿ ಕಣ್ಣು ಮುಂದೆಯೇ ಕೊನೆ ಉಸಿರೆಳೆದರು. 100 ಕನಸಿನಿಂದ ಕಟ್ಟಿದ ಸುಂದರ ಸಂಸಾರ ಕಣ್ಣೀರಿನಲ್ಲಿ ಮುಳುಗಿ ಹೋಯಿತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ವೀಕ್ಷಕರೇ, ಪತಿ ಅಗಲಿಕೆಯ ನಂತರ ಅನುರಾಧ ಅವರು ತೀವ್ರ ಆಘಾತದಲ್ಲಿದ್ದರು. ಆದರೆ ಕುಟುಂಬದವರು ಪ್ರೀತಿ ಮತ್ತು ಧೈರ್ಯದಿಂದ ಇಂದು ಅವರ ಹಳೆಯ ನೋವಿನಿಂದ ಹೊರ ಬಂದಿದ್ದಾರೆ. ಅನುರಾಧ ಅವರು M.Com ಪದವಿ ಕೂಡ ಪೂರ್ತಿಯಾಗಿ ಮುಗಿಸಿದ್ದಾರೆ ಅಂತ ಹೇಳಿದ್ದಾರೆ. M.Com ಪದವಿ ಅವರು ಮುಗಿಸಿದ್ದು ಪ್ರಸ್ತುತ ತಮ್ಮ ಕುಟುಂಬದ ಉದ್ಯಮವನ್ನು ನೋಡಿಕೊಳ್ಳುತ್ತಿದ್ದಾರೆ. ಇವರು ಕುಟುಂಬಕ್ಕೆ ಸ್ವಂತ ಬಂಗಲೆ, ಸೈಟುಗಳು ಹಾಗೂ ಉದ್ಯಮದ ಹಿನ್ನೆಲೆ. ಇಂದು ಆರ್ಥಿಕವಾಗಿ ಯಾವುದೇ ಕೊರತೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ. ಇವರು ಶ್ರೀಮಂತರು ಕೂಡ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಮೊದಲು ಜೀವನದಲ್ಲಿ ಎಷ್ಟೇ ಕೋಟಿ ರೂಪಾಯಿ ಹಣವಿದ್ದರೂ ಗಂಡನ ಜೀವನವನ್ನು ಉಳಿಸಿಕೊಳ್ಳಲಾಗದೆ ನೊಂದಿರುವ ಈ ಕುಟುಂಬಕ್ಕೆ ಒಂದು ಸತ್ಯ ಸ್ಪಷ್ಟವಾಗಿದೆ. ಅದೇನೆಂದರೆ ಹಣ ಅಥವಾ ಹುದ್ದೆ ಎಂದಿಗೂ ಮನುಷ್ಯನಿಗೆ ಜೀವ ಮತ್ತು ನೆಮ್ಮದಿ ನೀಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇವರು ಈ ಬಾರಿ ವರನ ಜಾತಿ ಯಾವುದಾಗಿದ್ದರೂ ಸರಿ, ವರನು ಎಷ್ಟೇ ಸಣ್ಣ ಕೆಲಸ ಮಾಡುತ್ತಿದ್ದರೂ, ಕೃಷಿಕನಾಗಿದ್ದರೂ ಅಥವಾ ಡ್ರೈವರ್ ಆಗಿದ್ದರೂ ಸರಿ, ಅನ್ಯ ಜಾಬ್ ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ನಿರ್ಧರಿಸಿದ್ದಾರೆ. ವರನಿಗೆ ಕುಡಿತ, ಜೂಜಿನಂಥ ದುಶ್ಚಟಗಳಿರಬಾರದು ಮತ್ತು ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಒಳ್ಳೆಯ ಗುಣ ಹೊಂದಿದ್ದರೆ ಸಾಕು ಎಂಬುದು ಇವರ ಒಂದು ಬೇಡಿಕೆ ಆಗಿದೆ ಸ್ನೇಹಿತರೆ. ವರನ ನಿರೀಕ್ಷೆ: ವಯಸ್ಸು 31ರಿಂದ 40 ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ. ಯಾವುದೇ ಜಾತಿಯ ನಿರ್ಬಂಧ ಇಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಉದ್ಯೋಗದಲ್ಲಿ ಇದ್ದರೂ ಪರವಾಗಿಲ್ಲ. ದುಶ್ಚಟಗಳಿಲ್ಲದೆ ಗೌರವಯುತ
ಮತ್ತು ಜವಾಬ್ದಾರಿಯುತ ವ್ಯಕ್ತಿ ಆಗಿರಬೇಕಂತ ಹೇಳಿದ್ದಾರೆ. ಗೌರವದಿಂದ ಬದುಕುವಂಥ ವ್ಯಕ್ತಿ, ಗೌರವದಿಂದ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.